ನಮಸ್ತೆ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲೇ ರೊಟ್ಟಿ ಮತ್ತು ಎಣ್ಗಾಯಿ ವಿಡಿಯೋ ಒಂದೇ ವಿಡಿಯೋದಲ್ಲಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾರೂ ಕಂಟಿನ್ಯೂ ವಿಡಿಯೋ ಆದರೆ ನೋಡಲ್ಲ. ಆ್ಯಂಡ್ ಈ ಥರ ಎಣ್ಗಾಯ್ದೇ ಒಂದು ವಿಡಿಯೋ ಮಾಡಿ ಹಾಕಿದರೆ ಯಾರಿಗಾದರೂ ಎಣ್ಗಾಯಿ ಬೇಕು ಅಂತ ಅಂದಾಗ ಈ ವಿಡಿಯೋ ನೋಡಿದರೆ ಗೊತ್ತಾಗ್ಬಿಡುತ್ತೆ ಅಂತ ನಾನು ಇಲ್ಲಿ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1.5 kg ತೊಗೊಂಡಿದ್ದೀನಿ ಬದನೆಕಾಯಿ. ಅದಕ್ಕೆ ಏನೇನು ಮಸಾಲ ಐಟಮ್ಸ್ ಬೇಕಂದರೆ ಅರ್ಧ ಬೌಲು ಶೇಂಗಾ ಬೀಜ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನ್ ಎಳ್ಳು, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಆ್ಯಂಡ್ 1/4 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಪಪ್ಪು ತೊಗೊಂಡಿದ್ದೀನಿ. ಧನಿಯಾ ಬೇಳೆ ಅಂತ ಸಿಗುತ್ತೆ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಎಣ್ಣೆ ಬದನೆಕಾಯಿಗೆ ಹಾಕಿದರೆ. ಅದೊಂದು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಫ್ಲೇಮ್ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಕೊಬ್ಬರಿಯಲ್ಲಿ ಅರ್ಧ ಭಾಗದಷ್ಟು ಕೊಬ್ಬರಿ ತೊಗೊಂಡು 1 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ, 2 ಆನಿಯನ್ ಕಟ್ ಮಾಡಿಕೊಂಡು, ಸ್ವಲ್ಪ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ನಾನು ಆಗಲೇ ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಪೌಡರ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಕೊಬ್ಬರಿನೂ ಸೇರಿಸಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಆ ಪೌಡ್ರ್ ಜೊತೆನೇ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಜೊತೆಗೆ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ ಇಲ್ಲಿ. ನಿಮಗೆ ಮೆಣಸಿನ್ಕಾಯಿ ಬೇಕನ್ಸಿದ್ರೆ ಮೆಣಸಿನ್ಕಾಯಿ ಹುರಿದು ಖಾರಕ್ಕೆ ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ ಖಾರದ ಪೌಡರ್ ತೊಗೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಪೌಡರ್ ತೊಗೊಳ್ತಾ ಇದ್ದೀನಿ 1 ಸ್ಪೂನು. ನಾನು ಆಗಲೇ ಮಸಾಲ ಐಟಮ್ಸ್ನ ಕಮ್ಮಿ ಸೇರಿಸ್ಕೊಂಡಿದ್ದೆ, ಅಂದರೆ ಒಂದು ಅರ್ಧ ಇಂಚು ಆಗೋವಷ್ಟು ಚಕ್ಕೆ ಸೇರಿಸ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ಗರಂ ಮಸಾಲ ಪೌಡರ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮಸಾಲ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡಿ. ನಾನಿಲ್ಲಿ ನಮ್ಮ ಮನೇಲಿ ಸ್ವಲ್ಪ ಮಸಾಲ ಕಮ್ಮಿ ತಿಂತಾರೆ, ನಾನು ಕಮ್ಮಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಆ ಪೌಡರ್ನ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಬದನೆಕಾಯಿ ಮಾಡ್ತಾ ಇರೋದು ಗ್ರೇವಿ ಥರ ಮಾಡ್ತಾಯಿಲ್ಲ, ಸ್ವಲ್ಪ ಡ್ರೈ ಆಗಿ ಮಾಡ್ತಾಯಿದ್ದೀನಿ. ನಿಮಗೇನಾದ್ರೂ ಗ್ರೇವಿ ಜಾಸ್ತಿ ಲಿಕ್ವಿಡ್ ಥರ ಬೇಕಂದರೆ ಅದಕ್ಕೆ ನೀವು ವಾಟರ್ನ ಸೇರಿಸ್ಕೋಬೋದು. ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಲ್ಲ, ಆ ಪೇಸ್ಟಲ್ಲೇ ನಾನು ಮಾಡ್ಕೊಂಡಿರೋ ಪೌಡರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ನೀರೇನೇ ಆ್ಯಡ್ ಮಾಡ್ಕೊಂಡಿಲ್ಲ ಇದಕ್ಕೆ. ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವಾಗೂ ನೀರೇನು ಹಾಕ್ಕೊಂಡಿಲ್ಲ. ಇಷ್ಟು ಇವಾಗ ಬಂದಿರೋ ಪೇಸ್ಟ್ ಅಷ್ಟೇ ಸಾಕು. ಚೆನ್ನಾಗಿರೋ ಸ್ಟಫಿಂಗಿಗೆ ಚೆನ್ನಾಗಿರೋ ಪೇಸ್ಟ್ ರೆಡಿಯಾಗುತ್ತೆ ಇದರಲ್ಲಿ. ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗೋದು ಬೇಡ. ನಾನು ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಪೌಡರ್ ಮಾಡಿ ಇಟ್ಕೊಂಡು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಪೌಡರ್ ಜೊತೆ ಮಿಕ್ಸ್ ಮಾಡಿ ಒಂದು ಗಟ್ಟಿ ಚಟ್ನಿ ಥರ ಮಾಡಿಟ್ಕೊಂಡ್ರೆ ಸಾಕು. ಇದು ಸ್ಟಫಿಂಗ್ ಪೇಸ್ಟ್ ರೆಡಿಯಾಗುತ್ತೆ. ನಾನು 1/2 ಅವರ್ ಮುಂಚೆನೇ ಬದನೆಕಾಯಿನ ಉಪ್ಪು ನೀರು ಜೊತೆ ವಾಶ್ ಮಾಡೋಕ್ಕಿಟ್ಟಿದ್ದೆ. ಈಗ ಇದನ್ನು 6 ಭಾಗವಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸ್ಟಫಿಂಗು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಚೆನ್ನಾಗಿ ಬೇಯುತ್ತೆ. ಈ ಎಲ್ಲ ಬದನೆಕಾಯಿನೂ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ಟಫ್ ಮಾಡಬೇಕು ನೀಟಾಗೆ. ಯಾರಿಗೆಲ್ಲ ಎಣ್ಣೆ ಬದನೆಕಾಯಿ ಇಷ್ಟ ಆಗಲ್ಲ ಅಂತಾರೋ ಅವರಿಗೆ ಈ ಮಸಾಲ ಖಾರನೇ ಕೊಡಿ. ಈ ಮಸಾಲ ಖಾರನೇ ಸಾಕು ರೊಟ್ಟಿ ಜೊತೆ ತಿನ್ನೋಕ್ಕೆ, ತುಂಬ ರುಚಿಯಾಗಿರುತ್ತೆ. ನಾವು ಬದನೆಕಾಯಿ ಕಟ್ ಮಾಡಿ ತುಂಬ ಹೊತ್ತು ಬಿಟ್ಟರೆ ಅದು ಬ್ಲಾಕ್ ಕಲರ್ ಆಗುತ್ತೆ. ಸೊ ನಾವು ಕಟ್ ಮಾಡಿದ ತಕ್ಷಣ ಅದನ್ನು ಅರಿಶಿಣ ನೀರು ಜೊತೆ ಮಿಕ್ಸ್ ಮಾಡಿ ಅದರೊಳಗಡೆ ಡಿಪ್ ಮಾಡಿಟ್ರೆ ಅಷ್ಟೊಂದು ಬ್ಲಾಕ್ ಆಗೋಲ್ಲ. ನಾನಿಲ್ಲಿ ಕಟ್ ಮಾಡಿದ ತಕ್ಷಣವೇ ಒಳಗಡೆ ಸ್ಟಫ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೊಂದು ಬ್ಲಾಕ್ ಅಂತ ಏನೂ ಅನಿಸಿಲ್ಲ. ಈಗ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಸ್ಟಫಿಂಗ್ ಮಾಡಿರೋ ಬದನೆಕಾಯಿ ಎಲ್ಲ ಅದರೊಳಗಡೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಅಂತ ಈರುಳ್ಳಿ ಕರಿಬೇವು ಅದೆಲ್ಲ ತೊಗೊಂಡಿಲ್ಲ, ಬಿಕಾಸ್ ನಾನು ಎಲ್ಲದನ್ನೂ ಆ ಪೇಸ್ಟ್ ಒಳಗಡೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ನಾವು ಬೇಯಿಸುವಾಗ ಒಂದು ಲಿಡ್ ಕವರ್ ಮಾಡಿ ಬೇಯಿಸಿದರೆ ಸಾಕು, ಅದು ಚೆನ್ನಾಗಿ ಬೇಯುತ್ತೆ. ಮಿಡಲಲ್ಲಿ ಸ್ವಲ್ಪ ಅದನ್ನು ತಿರುಗಿಸ್ತಾ ಇರಿ, ಮೇಲಿಂದ ಕೆಳಗೆ, ಮೇಲೆ ಇರೋದೆಲ್ಲ ಕೆಳಗಡೆ ಹೋಗಿ ಬೇಯೋ ಥರ. ನಾನು ಇದಕ್ಕೆ ಎಕ್ಸ್ಟ್ರಾ ವಾಟರ್ ಅಂತ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಇದರಲ್ಲಿ ಖಾರದಲ್ಲಿರೋ ತೇವಾಂಶನೇ ಸಾಕು ಇದು ಚೆನ್ನಾಗಿ ಬೇಯೋದಕ್ಕೆ. ಆ್ಯಂಡ್ ನಾನಿಲ್ಲಿ ಡ್ರೈ ಎಣ್ಣೆ ಬದನೆಕಾಯಿ ಮಾಡ್ತಾ ಇರೋದಕ್ಕೆ ಜಾಸ್ತಿ ಗ್ರೇವಿ ಟೈಪ್ ಏನು ಮಾಡ್ಕೊಂಡಿಲ್ಲ.
ನೋಡಿ ಇಷ್ಟು ಮಾತ್ರ ಬೆಂದಿದ್ರೆ ಸಾಕು, ಆಗೋಗಿದೆ ಇದು ಸಾಕು. ಇಷ್ಟಕ್ಕೆ ನೀವು ಬೇಕಾದರೆ ಆಫ್ ಮಾಡ್ಕೊಳ್ಳಿ ಸ್ಟವ್ವು. ನಮ್ಮ ಮನೇಲಿ ಗೆಸ್ಟ್ ಬಂದಿದ್ದರು, ಅವರಿಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಎಣ್ಣೆ ಬದನೆಕಾಯಿ. ಅವರಿಗಂತೂ ತುಂಬಾ ಇಷ್ಟ ಆಯಿತು. ಮಾಡಿರೋ ರೊಟ್ಟಿನೂ ಎಣ್ಣೆಗಾಯಿ ಬದನೆಕಾಯಿನೂ ಎಲ್ಲ ಖಾಲಿಯಾಗೋಗಿತ್ತು. ಯಾರೆಲ್ಲ ಬಿಗಿನರ್ಸ್ ಇದ್ದಾರೋ, ಇವಾಗ ತಾನೇ ಅಡುಗೆ ಕಲಿತಾ ಇದ್ದಾರೋ ಅವರೆಲ್ಲ ಈ ವಿಧಾನದಲ್ಲಿ ಮಾಡಿದ್ರೆ ಸೀರಿಯಸ್ಲಿ ನಿಮಗೆ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಇರೋರು ಎಣ್ಣೆ ಬದನೆಕಾಯಿ ಮಾಡ್ತಾರಲ್ವ, ಅದೇ ರುಚಿ ಬಂದಿರುತ್ತೆ. ನೀವೊಮ್ಮೆ ಮಾಡಿ ನೋಡಿ, ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.